ಇದು ಜೂನ್ 3ನೇ ತಾರೀಕು ಅಂದರೆ ಬುಧವಾರದ ಎಪಿಸೋಡ್ ಆಗುತ್ತೆ. ಎಸ್ಟರ್ಡೇ ಎಪಿಸೋಡು ಕಂಟಿನ್ಯೂ ಆಗಿರುತ್ತೆ. ಇಲ್ಲಿ ಸ್ಟೇಜ್ ಮೇಲೆ ಶಿವರಾಮೇಗೌಡ ಎಲ್ಲರೂ ಇರ್ತಾರೆ. ಆವಾಗ ಕಾಲೇಜಿನ ಡೀನ್ ಇರ್ತಾರಲ್ಲ, ಅವರು ಸ್ವಲ್ಪ ಸ್ಟೂಡೆಂಟ್ ಸಭೆಯನ್ನು ಉದ್ದೇಶಿಸಿ ಸ್ವಲ್ಪ ಭಾಷಣ ಮಾಡಬೇಕು, ಮೋಟಿವೇಶನ್ ಆಗೋ ರೀತಿ. ಯಾಕಂದರೆ ನೀವು ಬಂದಿರೋ ಹಾದಿ ಎಲ್ಲ ಮಕ್ಕಳಿಗೆ ತಿಳಿಸಿದ್ರೆ ಚೆನ್ನಾಗಾಗುತ್ತೆ ಅಂತ ಅವರು ಮೋಟಿವೇಶ್ನಲ್ ಸ್ಪೀಚ್ ಮಾಡೋಕ್ಕೆ ಹೇಳಿದ್ದಾರೆ. ಮೋಟಿವೇಶ್ನಲ್ ಸ್ಪೀಚ್ ಮಾಡೋಕ್ಕೆ ಹೇಳಿದಾಗ ಆವಾಗ ಶಿವರಾಮೇಗೌಡ ಎದ್ದು ಬಂದು ಮೋಟಿವೇಶ್ನಲ್ ಸ್ಪೀಚ್ ಮಾಡ್ತಾ ಇರ್ತಾರೆ. ಸ್ಟೇಜ್ ಮೇಲೆ ಬಂದು ಈ ಕಡೆ ಆ್ಯಂಕರಿಂಗ್ ವಿದ್ಯಾನೇ ಮಾಡ್ತಾ ಇರ್ತಾಳೆ. ಅವರು ಪ್ರಿನ್ಸಿಪಾಲು ಅಂದರೆ ಡೀನ್ ಏನಿರ್ತಾರಲ್ಲ ಯೂನಿವರ್ಸಿಟಿಯ ಚಾನ್ಸಲರು, ಅವರು ರಿಕ್ವೆಸ್ಟ್ ಮಾಡ್ಕೊತಾರೆ ಶಿವರಾಮೇಗೌಡ ಅವ್ರು ಬಂದು ಭಾಷಣ ಮಾಡಬೇಕು ಅಂತೆಲ್ಲ ಹೇಳಿ. ಈ ಕಡೆ ಅವ್ರಿಗೆ ಅವ್ರ ತಮ್ಮ ಗೋವಿಂದಗೂ ಮತ್ತು ಅವ್ರ ಮಗಗೂ ತುಂಬ ಖುಷಿಯಾಗಿರುತ್ತೆ. ಈ ಕಡೆ ವಿದ್ಯಾನೂ ಕ್ಯೂರಿಯಾಸಿಟಿ ಆಗಿರ್ತಲ್ಲ ಭಾಷಣವನ್ನು ಕೇಳಬೇಕಂತಂದೆಲ್ಲ ಹೇಳಿ. ಆವಾಗ ಸ್ಟೂಡೆಂಟ್ಸ್ ಎಲ್ಲ ಕ್ಲಾಪ್ಸ್ ಹಾಕ್ತಾರೆ. ಎಲ್ಲ ಸ್ಟೂಡೆಂಟ್ಸ್ ಎಲ್ಲ ಕ್ಲಾಪ್ಸ್ ಹಾಕಿದಾಗ ಆವಾಗ ಶಿವರಾಮೇಗೌಡ ಸ್ಟೇಜ್ ಮೇಲೆ ಬಂದು ನಮಸ್ಕಾರ ಅಂತೆಲ್ಲ ಹೇಳ್ತಾನೆ. ನಮಸ್ಕಾರ, ನೀವು ಎಷ್ಟೋ ಕಷ್ಟಪಟ್ಟು ಡಾಕ್ಟರ್ ಆಗಬೇಕು, ಒಂದು ಪ್ರಾಣ ಉಳಿಸ್ಬೇಕು ಅಂತ ಇಷ್ಟೆಲ್ಲ ಕಷ್ಟಪಟ್ಟು ನೀವು ಒಂದು ಹಂತಕ್ಕೆ ಬಂದಾಗ ನಮ್ಮಂಥವ್ರು ಸಹಾಯ ಮಾಡಿದರೆ ಅದಕ್ಕೊಂದು ಅರ್ಥ ಇರುತ್ತೆ. ನಮ್ಮ ತಂದೆ ತಾಯಿ ಇಬ್ಬರ ಹೆಸರಲ್ಲಿದ್ದನು ನಾನು ಒಂದು ಟ್ರಸ್ಟ್ ಮಾಡಬೇಕಂತ ಮಾಡಿದ್ದೀನಿ. ಈ ವರ್ಷ ಅಂದರೆ ಈ ವರ್ಷ ಯಾರು ಚೆನ್ನಾಗಿ ಓದಿ ಜಾಸ್ತಿ ಮಾರ್ಕ್ಸ್ ತರ್ತಾರೋ ಅವ್ರದ್ದೆಲ್ಲ ಯಾವುದೇ ಫೀಸು ಪ್ರತಿಯೊಂದು ನಾನೇ ರೆಸ್ಪಾನ್ಸಿಬಲ್ ಆಗಿ ಇರ್ತೀನಿ. ಅಂದರೆ ಪ್ರತಿಯೊಬ್ಬರು ಬಡವರು ಯಾರಾದರೂ ಇರ್ತಾರೋ ಅವ್ರದ್ದೆಲ್ಲ ಫೀಸ್ ನಾನೇ ತುಂಬ್ತೀನಿ. ಅದು ನಮ್ಮ ತಂದೆ ತಾಯಿಯ ಹೆಸರಿಂದ ಟ್ರಸ್ಟ್ ಮಾಡಿ ನಾನೇ ಮಾಡ್ತೀನಿ ಅಂತ ಶಿವರಾಮೇಗೌಡ ಹೇಳ್ತಾರೆ. ಇಲ್ಲಿ ಭದ್ರಾಗೂ ಮತ್ತು ಅವ್ರ ತಮ್ಮ ಗೋವಿಂದಾಗೂ ಎಲ್ಲರಿಗೂ ಖುಷಿ ಅಂದರೆ ಖುಷಿ ಆಗುತ್ತೆ. ಈ ಕಡೆ ವಿದ್ಯಾನೂ ತುಂಬ ಖುಷಿಪಟ್ಟ. ಎಲ್ಲ ಸ್ಟೂಡೆಂಟ್ಸ್ ಎಲ್ಲ ಕ್ಲಾಪ್ಸ್ ಹಾಕ್ತಾರೆ. ಇಂಥ ದಾನಿಗಳಿದ್ರೇ ಸಮಾಜಕ್ಕೆ ತುಂಬ ಒಳ್ಳೆಯದಾಗುತ್ತೆ, ಬಡವ್ರ ಮಕ್ಕಳಿಗೂ ಬೆಳೆಯೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಪ್ರಿನ್ಸಿಪಾಲು ಎಲ್ಲರೂ ಮೆಚ್ಚುಗೆ ವ್ಯಕ್ತಪಡಿಸ್ತಾರೆ. ಈ ಕಡೆ ವಿದ್ಯಾ ಇದ್ದಾಳಲ್ಲ, ಅವ್ರ ಮಾವನ ಆಶೀರ್ವಾದ ಪಡಿಬೇಕು ಅಂಥೇಳಿ ಇದು ಒಂದು ಪೆನ್ನಿಂದು ಕ್ಯಾಪ್ ಬೀಳಿಸ್ತಾಳೆ. ಕ್ಯಾಪ್ ಬೀಳಿಸಿದ್ದು ಒಂದು ನೆಪ ಮಾಡಿಕೊಂಡು ಅದು ಕ್ಯಾಪ್ ತೊಗೊತೀನಿ ಅಂತ ಹೇಳಿ ಅಲ್ಲಿ ಕೆಳಗಡೆ ಕುಂತ್ಕೊಂಡು ಅವ್ರ ಮಾವನ ಆಶೀರ್ವಾದ ಪಡಿತಾಳೆ. ಅದು ಶಿವರಾಮೇಗೌಡರಿಗೆ ಗೊತ್ತಾಗುತ್ತೆ. ಬಟ್ ಅದು ಪಾದ ಮುಟ್ಟಿ ನಮಸ್ಕಾರ ಮಾಡ್ತಾರಲ್ಲ ಅವ್ರಿಗೆ ಗೊತ್ತಾಗಿರುತ್ತೆ. ಪ್ಲೀಸ್ ಅದು ಅಂದರೆ ಅವರು ಅವ್ರ ತಾಯಿ ಪ್ರಾಣ ಕಾಪಾಡಿದಾಳೆ ಅಂತ ಹೇಳಿ ಅವರು ಶಿವರಾಮೇಗೌಡನೂ ಕೃತಜ್ಞತೆ ಹೇಳಿರ್ತಾರಲ್ಲ, ಅದು ಎಲ್ಲದು ವಿದ್ಯೆ ನೆನೆಸ್ಕೊಂಡು ಆಶೀರ್ವಾದ ಪಡಿಬೇಕು ದೊಡ್ಡವ್ರದ್ದು ಮನೆಯಲ್ಲಿ. ನಾನು ಕಾಲೇಜ್ ಸೇರಿದಾಗಿದ್ದನು ಆಶೀರ್ವಾದನೇ ಪಡೆದಿಲ್ಲ ಮನೆಯಾಗ ಯಾರ್ದು, ಅದಕ್ಕೆ ಆಶೀರ್ವಾದ ಪಡಿಬೇಕಂತೇಳಿ ಅವರು ಶಿವರಾಮೇಗೌಡ ಅವ್ರದ್ದು ಕಾಲು ಮುಟ್ಟಿ ನಮಸ್ಕಾರ ಮಾಡ್ತಾರೆ. ಇದು ಅಂದರೆ ಬುಧವಾರದ ಎಪಿಸೋಡ್ ಆಗುತ್ತೆ. 3ನೇ ತಾರೀಕು ಜೂನ್ ತಿಂಗಳು 3ನೇ ತಾರೀಕು ಬುಧವಾರದ ಎಪಿಸೋಡ್ ಆಗುತ್ತೆ. ಚೆನ್ನಾಗಿದೆ ನಾಳೆ ಎಪಿಸೋಡ್ನು. ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ಚೆನ್ನಾಗಿದೆ ಎಪಿಸೋಡ್ನು. ಆದರೆ ಈ ಥರ ಸ್ವಲ್ಪ ಅನುಕೂಲ ಇರೋರು ಸ್ವಲ್ಪ ಹೆಲ್ಪ್ ಮಾಡಿದರೆ ಸ್ಟೂಡೆಂಟ್ಸಿಗೆಲ್ಲ ತುಂಬ ಹೆಲ್ಪ್ ಆಗುತ್ತೆ ಅಲ್ಲ ಅಂತ ಎಲ್ಲರೂ